ತಾಣಯಾನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸಾಗರ ಅಥವಾ ಸಾಗರ ಜಂಬಗಾರು ಶಿವಮೊಗ್ಗ ಜಿಲ್ಲೆಯ ಒಂದು ಊರು. ಬೆಂಗಳೂರು ನಗರದಿಂದ 360 ಕಿಲೋಮೀಟರ್ ಮತ್ತು ಶಿರಸಿ ನಗರದಿಂದ ಸುಮಾರು 73 ಕಿಲೋಮೀಟರ್ ದೂರದಲ್ಲಿರುವ ಸಾಗರ ನಗರ ಮಲೆನಾಡು ಪ್ರದೇಶದ ವ್ಯಾಪ್ತಿಗೊಳಪಟ್ಟಿದೆ. ಮಳೆ ಹೆಚ್ಚಾಗಿ ಬೀಳುವ ಸಾಗರ ತಾಲೂಕು ಸಹಜವಾಗಿ ದಟ್ಟವಾದ ಕಾಡು ಮತ್ತು ವಿವಿಧ ರೀತಿಯ ಪ್ರಾಣಿ ಸಂಕುಲಗಳಿಗೆ ತವರಾಗಿದೆ. ಶ್ರೀಗಂಧ ಕೆತ್ತನೆಗೆ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವ ಸಾಗರವನ್ನು ಶ್ರೀಗಂಧದ ಗುಡಿ, ಮಲೆನಾಡಿನ ರಾಜಧಾನಿ ಅಂತಲೂ ಕರೆಯಲಾಗುತ್ತದೆ. ಸಾಗರವು ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ನೆಲೆಗೊಂಡಿದ್ದು ನೈಸರ್ಗಿಕ ಸೌಂದರ್ಯವನ್ನು ಐತಿಹಾಸಿಕ ಆಳದೊಂದಿಗೆ ಬೆಸೆದುಕೊಂಡಿದೆ. ಇಲ್ಲಿಗೆ ಸಮೀಪದಲ್ಲಿರುವ ಇಕ್ಕೇರಿ ದೇವಾಲಯ ಅಘೋರೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದ್ದು ನಾಯಕ ವಾಸ್ತುಶಿಲ್ಪದ ಭವ್ಯ ಉದಾಹರಣೆಯಾಗಿದೆ. ಈ ಪ್ರದೇಶವು ಒಂದು ಕಾಲದಲ್ಲಿ ಕೆಳದಿ ನಾಯಕರ ಭದ್ರಕೋಟೆಯಾಗಿತ್ತು. ಅವರ ಪ್ರಭಾವವು ಈ ಪ್ರದೇಶದ ಕಲೆ, ಆಡಳಿತ ಮತ್ತು ಆಧ್ಯಾತ್ಮಿಕತೆಯನ್ನು ರೂಪಿಸಿತು. ಇದು ಪರಂಪರೆ ಮತ್ತು ನೈಸರ್ಗಿಕ ಅದ್ಭುತಗಳ ಪರಿಪೂರ್ಣ ಮಿಶ್ರಣವಾಗಿದೆ. ಇಕ್ಕೇರಿ ಕರ್ನಾಟಕದ ಮಲೆನಾಡು ಭಾಗದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಇಕ್ಕೇರಿ ಎಂಬ ಸಣ್ಣ ಪಾರಂಪರಿಕ ಹಳ್ಳಿಯು ಐತಿಹಾಸಿಕವಾಗಿ ತುಂಬಾ ಮಹತ್ವದ್ದಾಗಿದೆ. ಸಾಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರಾಚೀನ ಇಕ್ಕೇರಿ ಗ್ರಾಮದಲ್ಲಿ ಶಿವನಿಗೆ ಅರ್ಪಿತವಾದ ಅಘೋರೇಶ್ವರ ದೇವಾಲಯವಿದೆ. ಇಕ್ಕೇರಿ ಎಂದರೆ ಕನ್ನಡದಲ್ಲಿ 2 ಬೀದಿಗಳು ಎಂದರ್ಥ. 16-17ನೇ ಶತಮಾನದಲ್ಲಿ ಇಕ್ಕೇರಿಯು ಕೆಳದಿ ನಾಯಕರ ರಾಜಧಾನಿಯಾಗಿತ್ತು. ಅಘೋರೇಶ್ವರ ಎಂಬ ಈ ಪ್ರಾಚೀನ ಪಾರಂಪರಿಕ ದೇವಾಲಯವು ಇಷ್ಟೊಂದು ವರ್ಷಗಳ ನಂತರವೂ ತನ್ನ ವೈಭವಯುತ ಗತಕಾಲದ ಬಗ್ಗೆ ಸಾರಿ ಹೇಳುತ್ತದೆ. ಧಾರಾಳವಾಗಿ ಸಿಗುವ ಜನಪ್ರಿಯ ಗ್ರನೈಟ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟ 16ನೇ ಶತಮಾನದ ಈ ದೇವಾಲಯವು ವಿಜಯನಗರ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ವಿಶಿಷ್ಟ ಮಿಶ್ರಣವಾಗಿದೆ. ಸುಂದರವಾಗಿ ವಿನ್ಯಾಸಗೊಳಿಸಲಾದ ಸುಂದರ ಪರಿಸರವು ದೇವಾಲಯದತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ಈ ದೇವಾಲಯದಲ್ಲಿ 3 ಪ್ರಮುಖ ಗುಡಿಗಳಿವೆ. ಒಂದು ಪಾರ್ವತಿ ದೇವಿ, ಇನ್ನೊಂದು ಶಿವ ಅಥವಾ ಅಘೋರೇಶ್ವರ, ಮತ್ತೊಂದು ಶಿವನ ವಾಹನವಾದ ನಂದಿಯ ಗುಡಿ. ನಂದಿ ಪ್ರತಿಮೆಯು 16ನೇ ಶತಮಾನದ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ರಚಿಸಲಾದ ಕಲ್ಲಿನ ಕೆತ್ತನೆಯ ಒಂದು ಮಾಸ್ಟರ್ ಕ್ಲಾಸ್. ನಂದಿ ವಿಗ್ರಹವು ಸುಮಾರು 6 ಅಡಿ ಎತ್ತರವಿದೆ. ಇದನ್ನು ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಕೆತ್ತಲಾಗಿದ್ದು ಕನ್ನಡಿಯಂತೆ ಹೊಳೆಯುವ ನಯವಾದ ಮೆರುಗನ್ನು ಹೊಂದಿದೆ. ಅಲಂಕೃತ ಎಂಬ ಪದದಿಂದ ಈ ನಂದಿಯನ್ನು ವಿವರಿಸಬಹುದು. ಅಂದರೆ ಅತ್ಯಂತ ಸಮೃದ್ಧ ಮತ್ತು ಸುಂದರವಾದ ಅಲಂಕಾರಿಕ ಆಭರಣಗಳು ಹಾಗೂ ವಸ್ತ್ರಗಳಿಂದ ಶೃಂಗರಿಸಲ್ಪಟ್ಟಿದೆ. ಅದರ ದೇಹದ ಸುತ್ತಲಿರುವ ಗಂಟೆಗಳ ಸರವು ಅತ್ಯಂತ ಭವ್ಯವಾಗಿದೆ. ಪ್ರತಿಯೊಂದು ಚಿಕ್ಕ ವಿವರಣೆಯೂ ಅತ್ಯಂತ ಕಲಾತ್ಮಕವಾಗಿ ಮೂಡಿಬಂದಿದೆ. ಅಲ್ಲಿ ತೂಗಾಡುತ್ತಿರುವ 3 ಗಂಟೆಗಳನ್ನು ನೋಡಿದರೆ ಅವು ನೈಜ ಗಂಟೆಗಳೇನೋ ಎಂಬಂತೆ ಭಾಸವಾಗುತ್ತವೆ. ಕ್ರಿಸ್ತಶಕ 1560ರಿಂದ 1640 ಅವಧಿಯಲ್ಲಿ ಇಕ್ಕೇರಿಯು ಕೆಳದಿ ನಾಯಕರ ಆಳ್ವಿಕೆಯಲ್ಲಿತ್ತು. ಹೈದರಾಲಿ ದಾಳಿ ಮಾಡುವವರೆಗೂ ಅಂದರೆ
1 ಶತಮಾನಕ್ಕೂ ಹೆಚ್ಚು ಕಾಲ ನಾಯಕರು ಮಲೆನಾಡು ಪ್ರದೇಶದ ಮೇಲೆ ಬಲವಾದ ಹಿಡಿತ ಸಾಧಿಸಿದ್ದರು. ಹಿಂದೂ ದೇವತೆಗಳು, ನರ್ತಕಿಯರು, ಪ್ರಾಣಿಗಳು, ಪುರಾಣ ಕಥೆಗಳು ಮತ್ತು ದೇವತೆಗಳ ಬೃಹತ್ ಕೆತ್ತನೆಗಳು ಪ್ರವಾಸಿಗರನ್ನು ಬೆರಗುಗೊಳಿಸುತ್ತವೆ. ದೇವಾಲಯದ ಹೊರಗೋಡೆಗಳು ಮತ್ತು ಒಳಭಾಗದಲ್ಲಿರುವ ಸೊಗಸಾದ ಹಾಗೂ ಸೂಕ್ಷ್ಮವಾದ ಕೆತ್ತನೆಗಳು ಆ ಕಾಲದ ಅತ್ಯುತ್ತಮ ಕೌಶಲ್ಯ ಮತ್ತು ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತವೆ. ಸಿಗಂದೂರು ಸೇತುವೆ. ಸಾಗರ ಪಟ್ಟಣದ ಬಳಿ ಇರುವ ಸಿಗಂದೂರು ಸೇತುವೆಯು ಶರಾವತಿ ಹಿನ್ನೀರಿಗೆ ಅಡ್ಡಲಾಗಿ ನಿರ್ಮಿಸಲಾದ ಅತ್ಯಂತ ಸುಂದರವಾದ ವಾಹನ ಸಂಚಾರ ಯೋಗ್ಯ ಸೇತುವೆಯಾಗಿದೆ. ಹಿಂದೆ ಮುಖ್ಯವಾಗಿ ಲಾಂಚ್, ಫೆರಿ, ದೋಣಿ ಸೇವೆಯ ಮೂಲಕ ಮಾತ್ರ ತಲುಪಬಹುದಾಗಿದ್ದ ಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಈ ಸೇತುವೆಯು ಈಗ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಶರಾವತಿ ನದಿಯ ಜಲಾಶಯದ ಲಿಂಗನಮಕ್ಕಿ ಹಿನ್ನೀರು ವಿಶಾಲ ಹಾಗೂ ಪ್ರಶಾಂತವಾದ ನೀರಿನ ಮೇಲೆ ಹಾದು ಹೋಗುವ ಈ ಸೇತುವೆಯು ವಿಶೇಷವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪಶ್ಚಿಮ ಘಟ್ಟಗಳ ಅದ್ಭುತ ನೈಸರ್ಗಿಕ ನೋಟವನ್ನು ನೀಡುತ್ತದೆ. ಇದು ಸಿಗಂದೂರಿಗೆ ಭೇಟಿ ನೀಡುವ ಜನರಿಗೆ ಪ್ರಯಾಣದ ಅನುಕೂಲದ ಜೊತೆಗೆ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿಯೂ ಬದಲಾಗಿದೆ. ತಂಪಾದ ತಂಗಾಳಿ ಮತ್ತು ಪ್ರಶಾಂತ ವಾತಾವರಣವನ್ನು ಆನಂದಿಸುತ್ತಾ ಹಿನ್ನೀರನ್ನು ದಾಟುವ ಅನನ್ಯ ಅನುಭವವನ್ನು ನೀಡುವ ಈ ಸೇತುವೆಯು ಛಾಯಾಗ್ರಾಹಕರು, ಬೈಕ್ ಸವಾರರು ಮತ್ತು ಕುಟುಂಬ ಸಮೇತ ಪ್ರಯಾಣಿಸುವವರ ನೆಚ್ಚಿನ ತಾಣವಾಗಿದೆ. ಸಿಗಂದೂರು ಸೇತುವೆಯು 2.44 ಕಿಲೋಮೀಟರ್ ಉದ್ದದ ಕೇಬಲ್ ಆಧಾರಿತ ಮೂಲ ಸೌಕರ್ಯದ ಪ್ರಮುಖ ಹೆಗ್ಗುರುತಾಗಿದೆ. ಸಾಗರ ತಾಲೂಕಿನ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿಯನ್ನು ಸಂಪರ್ಕಿಸಲು ಸುಂದರವಾದ ಶರಾವತಿ ನದಿಯ ಹಿನ್ನೀರಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಎಂಜಿನಿಯರಿಂಗ್ ವಿಸ್ಮಯವು ಕರ್ನಾಟಕದ ಅತ್ಯಂತ ಉದ್ದದ ಒಳನಾಡು ಸೇತುವೆ ಮತ್ತು ಭಾರತದ 2ನೇ ಅತಿ ಉದ್ದದ ಕೇಬಲ್ ಸ್ಟೇಡ್ ಸೇತುವೆಯಾಗಿ ನಿಲ್ಲುತ್ತದೆ. ಇದು ಪ್ರಯಾಣದ ಸಮಯವನ್ನು 2 ಗಂಟೆಗಳವರೆಗೆ ಯಶಸ್ವಿಯಾಗಿ ಕಡಿಮೆ ಮಾಡುತ್ತದೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಎಲ್ಲಾ ಹವಾಮಾನದಲ್ಲೂ ಸುಲಭವಾದ ರಸ್ತೆ ಸಂಪರ್ಕವನ್ನು ಒದಗಿಸುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರೂರು ಹೋಬಳಿಯಲ್ಲಿರುವ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರವು ದೇವತಾ ಸನ್ನಿಧಿಗಳಲ್ಲಿ ಪ್ರಮುಖವಾದ ಕ್ಷೇತ್ರವಾಗಿದೆ. ಸಿಗಂದೂರು ಕ್ಷೇತ್ರವು ಶರಾವತಿಯ ಹಿನ್ನೀರಿನ ಮಡಿಲಲ್ಲಿ ಹಸಿರು ಶೃಂಗಾರದಿಂದ ಕೂಡಿದ ಪ್ರಶಾಂತ ಹಾಗೂ ಸುಂದರ ವಾತಾವರಣದಲ್ಲಿದೆ. ಜಾತಿ ಧರ್ಮಗಳ ಭೇದ ಭಾವವಿಲ್ಲದ, ಶ್ರೀಮಂತ ಬಡವ ಎಂಬ ತಾರತಮ್ಯವಿಲ್ಲದ ಅಪರೂಪದ ಧಾರ್ಮಿಕ ಕ್ಷೇತ್ರವಾಗಿ ಇದು ಪ್ರಸಿದ್ಧಿ ಪಡೆದಿದೆ. ಸೋತವರನ್ನು ಎಂದಿಗೂ ಕೈಬಿಡಲಾರಳು ಎಂಬ ದೃಢ ನಂಬಿಕೆಯಿಂದ ಸಾವಿರಾರು ಭಕ್ತರು ಚೌಡಮ್ಮನ ಸನ್ನಿಧಿಗೆ ಆಗಮಿಸುತ್ತಾರೆ.
ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವಿಯ ಮಡಿಲಲ್ಲಿಟ್ಟು ಪ್ರಾರ್ಥಿಸುವ ಮೂಲಕ ಭಕ್ತರು ತಮ್ಮ ತೊಂದರೆಗಳಿಂದ ಮುಕ್ತಿ ಪಡೆಯುತ್ತಾರೆ. ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವೂ ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿಯ ವಿಗ್ರಹ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ದೇವಾಲಯವು ವರ್ಷವಿಡೀ ಭಕ್ತರಿಂದ ತುಂಬಿರುತ್ತದೆ. ಇದು ಒಂದು ವನದೇವತೆ. ನಮ್ಮ ಹಿರಿಯರು ನಮ್ಮ ಅಜ್ಜನಿಗೆ ಬೇಟೆಗೆ ಹೋದಾಗ ಪ್ರೇರಣೆಯಾದ ಒಂದು ದೇವಿ. ನಮ್ಮ ಕುಟುಂಬ ತಲಾಂತರಗಳಿಂದ ಆರಾಧಿಸಿಕೊಂಡು ಬರುತ್ತಂಥ ಮಹಾಮಾತೆ ಚೌಡಮ್ಮ. ಇದು ಶರಾವತಿ ನೀರಿನಲ್ಲಿ 1962ನೇ ಇಸವಿಯಲ್ಲಿ ಮುಳುಗಡೆಯಾಗಿ ನಂತರದಲ್ಲಿ ಸುಮಾರು 30 ವರ್ಷಗಳ ಕಾಲ ದೇವಿಯ ನೆಲೆಯು ಶರಾವತಿಯ ಮುಳುಗಡೆ ಪ್ರದೇಶದಲ್ಲಿತ್ತು. 1990ನೇ ಇಸವಿಯಲ್ಲಿ ಈಗಿನ ಧರ್ಮದರ್ಶಿಗಳಾದ ನಮ್ಮ ತಂದೆಯವರಾದ ಪೂಜ್ಯ ಡಾಕ್ಟರ್ ರಾಮಪ್ಪ ಅವರ ನೇತೃತ್ವದಲ್ಲಿ ಈಗ ನೆಲೆಸಿರುವ ಈ ಜಾಗದಲ್ಲಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೆಯೇ ಆರಂಭದಲ್ಲಿ ಭಕ್ತಾದಿಗಳ ಸಂಖ್ಯೆ ಕೊರತೆ ಇತ್ತು. 2000 ಇಸ್ವಿಗಳ ನಂತರ ಭಕ್ತಾದಿಗಳು ದಿನದಿಂದ ಹೆಚ್ಚಾಗಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. 3 ಹೊತ್ತಿನ ಅನ್ನದಾಸೋಹ ಹಾಗೂ ಪ್ರತಿನಿತ್ಯ ಚಂಡಿ ಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಡೈಲಿ ನಡೀತವೆ. ಹಾಗೆಯೇ ಬಂದಂಥ ಎಲ್ಲ ಭಕ್ತರಿಗೂ ವಸತಿ ವ್ಯವಸ್ಥೆ, ಮೂಲ ಸೌಕರ್ಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆಯಿಂದ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ. ದೇವಸ್ಥಾನವನ್ನು ಹೂವಿನ ಅಲಂಕಾರ ಮತ್ತು ದೇವಿಗೆ ವಿಶೇಷ ಪೂಜಾ ವಿಧಾನಗಳು ಮತ್ತು ವಿಶೇಷ ಚಂಡಿ ಹೋಮಗಳನ್ನು ಏರ್ಪಡಿಸಲಾಗಿದೆ. ಸಿಗಂದೂರನ್ನು ತಲುಪಲು ಜನರು 2.5 ಕಿಲೋಮೀಟರ್ ಉದ್ದದ ನದಿಯನ್ನು ದಾಟಲು ಸಣ್ಣ ದೋಣಿಯನ್ನು ಬಳಸುತ್ತಿದ್ದರು. ಆದರೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರಲು ಪ್ರಾರಂಭಿಸಿದರು. ಶ್ರೀ ಶ್ರೀಧರ ಸ್ವಾಮಿ ಆಶ್ರಮ. ಶ್ರೀ ಶ್ರೀಧರ ಸ್ವಾಮಿ ಆಶ್ರಮ ಸಾಗರ ತಾಲೂಕಿನಲ್ಲಿರುವ ಒಂದು ಪ್ರಶಾಂತ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಇದು ತಮ್ಮ ಅಪಾರ ಭಕ್ತಿ, ಸರಳತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಸರಾಗಿದ್ದ ಪೂಜ್ಯ ಸಂತ, ದಾರ್ಶನಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶಕರಾದ ಶ್ರೀ ಶ್ರೀಧರ ಸ್ವಾಮೀಜಿಯವರಿಗೆ ಸಮರ್ಪಿತವಾಗಿದೆ. ಈ ಆಶ್ರಮವು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ದಟ್ಟ ಅರಣ್ಯ ಮತ್ತು ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದಿದ್ದು ಧ್ಯಾನ ಹಾಗೂ ಆಧ್ಯಾತ್ಮಿಕ ಚಿಂತನೆಗೆ ಸೂಕ್ತವಾದ ಶಾಂತಿಯುತ ಸ್ಥಳವಾಗಿದೆ. ವರದಪುರವು ಸಾಗರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶವು ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿದೆ. ಶ್ರೀಧರ ಸ್ವಾಮಿಗಳು ತಮ್ಮ ವಾಸ್ತವ್ಯ ಮತ್ತು ಏಕಾಂತ ವಾಸಕ್ಕಾಗಿ ಈ ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರು. ಸ್ವಾಮೀಜಿಯವರು ಇಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಧರ್ಮಧ್ವಜವನ್ನು ನೆಟ್ಟರು. ಅವರು ಆಶ್ರಮದ ಬಳಿ ವ್ಯಾಸ ಋಷಿಗಳಿಂದ ಸ್ಥಾಪಿತವಾಗಿದ್ದ ದುರ್ಗಾಂಬಾ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದರು. ಶಾಂತ ಮತ್ತು ಪ್ರಶಾಂತ ವಾತಾವರಣವಿದ್ದರೂ
ವರದಪುರದಲ್ಲಿ ವಿಪರೀತ ನೀರಿನ ಅಭಾವವಿತ್ತು. ಇದನ್ನು ಅರಿತ ಶ್ರೀಧರ ಸ್ವಾಮಿಗಳು ತಮ್ಮ ಬಲಗಾಲಿನ ಹೆಬ್ಬೆರಳಿನಿಂದ ನೆಲದಲ್ಲಿ ಸಣ್ಣ ರಂಧ್ರವನ್ನು ಮಾಡಿದರು. ತಕ್ಷಣವೇ ಅಲ್ಲಿಂದ ಸಣ್ಣ ನೀರಾವರಿ ಹೊರಹೊಮ್ಮಿ ಹರಿಯಲು ಪ್ರಾರಂಭಿಸಿತು. ಶ್ರೀಧರ ತೀರ್ಥ ಎಂದು ಕರೆಯಲ್ಪಡುವ ಈ ತೀರ್ಥಧಾರೆಯು ಇಂದಿಗೂ ಪೂರ್ಣ ಪ್ರಮಾಣದಲ್ಲಿ ಹರಿಯುತ್ತಿದ್ದು ಜನರಿಗೆ ಹೇರಳವಾಗಿ ನೀರನ್ನು ಒದಗಿಸುತ್ತಿದೆ. ಬೆಟ್ಟದ ಬುಡದಿಂದ ಆಶ್ರಮವನ್ನು ತಲುಪಲು 300 ಮೆಟ್ಟಿಲುಗಳಿವೆ. ಆಶ್ರಮವು ಸರಳ ಮತ್ತು ಸುಂದರವಾದ ರಚನೆಯನ್ನು ಹೊಂದಿದೆ. ಇಲ್ಲಿನ ಪ್ರಶಾಂತ ವಾತಾವರಣವು ಭೇಟಿ ನೀಡುವವರಿಗೆ ನೆಮ್ಮದಿ ಮತ್ತು ಶಾಂತಿಯ ಅನುಭವವನ್ನು ನೀಡುತ್ತದೆ. ದೈನಂದಿನ ಜೀವನದ ಗದ್ದಲದಿಂದ ದೂರವಿದ್ದು ಪ್ರಕೃತಿಯ ಮಡಿಲಿನಲ್ಲಿರುವ ಈ ಸ್ಥಳವು ಆತ್ಮವನ್ನು ಜಾಗೃತಗೊಳಿಸಲು ಮತ್ತು ಮಹಾನ್ ಸಂತರ ಬೋಧನೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸೂಕ್ತವಾಗಿದೆ. ಜೋಗ ಜಲಪಾತ. ಕರ್ನಾಟಕದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ. ಇದನ್ನು ಗೇರುಸೊಪ್ಪೆ ಜಲಪಾತ, ಗರ್ಸೋಪ ಜಲಪಾತ ಮತ್ತು ಜೋಗದ ಗುಂಡಿ ಎಂಬ ಪರ್ಯಾಯ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಇದು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಮಾನ್ಸೂನ್ ಸಮಯದಲ್ಲಿ ಜಲಪಾತದ ಉಸಿರು ಬಿಗಿ ಹಿಡಿಯುವ ನೋಟವನ್ನು ಆಗಾಗ್ಗೆ ಮೂಡುವ ಕಾಮನ ಬಿಲ್ಲಿನೊಂದಿಗೆ ವೀಕ್ಷಿಸಬಹುದು. ಇದು ಪ್ರಕೃತಿಯ ಭವ್ಯವಾದ ಮೇರು ಕೃತಿಗಳಲ್ಲಿ ಒಂದಾಗಿದ್ದು ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ಇದೆ. ಈ ಆಕರ್ಷಕ ಜಲಪಾತದ ಸೌಂದರ್ಯವು ಅದರ ಸುತ್ತಮುತ್ತಲಿನ ಸಮೃದ್ಧ ಸಸ್ಯವರ್ಗದಿಂದ ಆವೃತವಾದ ಕಾಡು ಮತ್ತು ಸುಂದರ ಪ್ರದೇಶದಿಂದ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಜಲಪಾತವು ಬಂಡೆಗಳ ಮೇಲೆ ಹರಿಯದೆ ನೇರವಾಗಿ ಕೆಳಕ್ಕೆ ಧುಮ್ಮಿಕ್ಕುತ್ತದೆ. ಚೆನ್ನಾಗಿದೆ ಸರ್, ನೀರು ಚೆನ್ನಾಗಿದೆ. ಇವಾಗ ತಾನೇ ಬಂದಿದ್ದೀವಿ, ಒಳ್ಳೆ ನೀರಿದೆ ಸರ್. ನೋಡು ನೋಡು ಎಷ್ಟು ಚಂದ ಕಾಣತಾ ಇಲ್ಲ ನೋಡಲ್ಲಿ. ಜೋಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವ್ಯೂ.
ಜೋಗ ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲೊಂದು. ಇದು ಭಾರತದ 2ನೆಯ ಅತಿ ಎತ್ತರದ ಜಲಪಾತ. ಜೋಗ ಜಲಪಾತವು ಸುಮಾರು 797 ಮೀಟರ್ ಎತ್ತರದಿಂದ ಭೋರ್ಗರೆಯುತ್ತಾ ಶರಾವತಿ ನದಿಯು 4 ಸೀಳಾಗಿ ಧುಮುಕುತ್ತದೆ. ವೈಭವದಿಂದ ಅವ್ಯಾಹತವಾಗಿ ಧುಮುಕುವ ರಾಜ, ಜೋರಾಗಿ ಆರ್ಭಟಿಸುತ್ತಾ ಹಲವಾರು ಬಾರಿ ಚಿಮ್ಮುತ್ತಾ ಧುಮುಕುವ ರೋರರ್, ಬಳಕುತ್ತಾ ಜಾರುವ ರಾಣಿ ಮತ್ತು ರಭಸದಿಂದ ಹಲವಾರು ಬಂಡೆಗಳನ್ನು ಚಿಮ್ಮುತ್ತಾ ನುಗ್ಗುವ ರಾಕೆಟ್ ಈ 4 ಜಲಭಾಗಗಳಾಗಿವೆ. ಮಳೆಗಾಲದಲ್ಲಿ ಅತ್ಯಂತ ರಮಣೀಯ ರೂಪ ತೊಡುವ ಈ ಜಲಪಾತ ಬಿಳಿ ಮೋಡಗಳ ಹಿಂದೆ ಕಣ್ಣಾಮುಚ್ಚಾಲೆ ಆಡುತ್ತಾ ನೋಡುಗರ ಕಣ್ಮನ ಸೆಳೆಯುವುದು. ಮಳೆಗಾಲದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿದ್ದು ಎತ್ತರದಿಂದ ಧುಮ್ಮಿಕ್ಕುವ ದೃಶ್ಯ ನೋಡಲು 2 ಕಣ್ಣುಗಳು ಸಾಲದು. ಜೋಗ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಸಾಗರದಿಂದ 30 ಕಿಲೋಮೀಟರ್, ಶಿವಮೊಗ್ಗದಿಂದ 104 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 379 ಕಿಲೋಮೀಟರ್ ದೂರದಲ್ಲಿದೆ. ಮಳೆಗಾಲದಲ್ಲಿ ಹೆಚ್ಚು ನೀರು ರಭಸದಿಂದ ಬೀಳುವ ಕಾರಣ ನೀರಿನಿಂದ ಏಳುವ ಧೂಮ ಪ್ರಪಾತವನ್ನು ಆವರಿಸಿದ್ದು ನೀರಿನ ಭೋರ್ಗರೆತದ ಶಬ್ದ ಹೃದಯವನ್ನು ಕಂಪಿಸುವಂತಿರುತ್ತದೆ. ಕರ್ನಾಟಕದಲ್ಲೇ ಅತಿ ಎತ್ತರದ ಜಲಪಾತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜೋಗ ಜಲಪಾತದ ಅದ್ಭುತ ರಮಣೀಯ ದೃಶ್ಯ ನೋಡಬೇಕಾದರೆ ಮಳೆಗಾಲವೇ ಬೆಸ್ಟ್. ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವನ್ನು ಒಮ್ಮೆಯಾದರೂ ನೋಡಲೇಬೇಕು. ಸಾಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಸೂಕ್ತ ತಾಣ. ಮಿಸ್ ಮಾಡದೆ ಒಮ್ಮೆ ನೋಡಿ ಬನ್ನಿ.